ಆತ್ಮೀಯ ರೈತ ಮಿತ್ರರೇ, ಇವತ್ತ ನಾವು ನಮ್ಮ ನುಗ್ಗೆ ಪ್ಲಾಟ್ದಾಗ ಅದೀವು. ಇದನ್ನ ಕಟಿಂಗ್ ಮಾಡಿ 1.5 ತಿಂಗಳಾಯ್ತು. ಈಗ ಇದಕ್ಕೆ ನಾವು ಈಗಾಗಲೇ ಫಸ್ಟ್ ಕಟಿಂಗ್ ಮಾಡಿ ಪಂಜಾ ಕಟ್ಟಿಂಗ್ ಇಟ್ಟಿವಿ. ಅದನ್ನ ಮಾಡಿದ ಮ್ಯಾಗ ಮತ್ತೆ ಒಂದು 2-3 ಫೂಟ್ 4 ಫೂಟ್ ತನಕ ಬಂದೈತಿ. ಇದನ್ನ ನಾವು ಈಗ ಸೆಕೆಂಡ್ ಕಟಿಂಗ್ ಮಾಡ್ಬೇಕು. ಫಸ್ಟ್ ಕಟಿಂಗು ನಾವು ಪೂರ್ಣ ನಾವು ದ್ರಾಕ್ಷಿ ಹಂಗೆ ಕರಡ್ ಚಾಟ್ನಿ ಮಾಡ್ತೀವಿ ಏಪ್ರಿಲ್ ಆ ಶೇಮ್ ಮಾಡಿರ್ತೀವಿ. ಅದನ್ನು ನಾವು ಮೊದಲೇ ವಿಡಿಯೋದಾಗ ಐತೆ, ಅದನ್ನ ನೋಡಿದೆ. ಈಗ ಎರಡನೇದು ನಾವು ಇದನ್ನ ಎರಡು ಅಥವಾ 2.5 ಫೂಟ್ ಇಟ್ಕೊಂಡು ಈ ಸೇಮ್ ಇಲ್ಲಿಗೆ ಇಷ್ಟು ಬಿರ್ಸ್ಲೆ ನಾವು ಇಷ್ಟು ಕಟಿಂಗ್ ಮಾಡ್ಬೇಕು. ಹಿಂಗೆ ಇದನ್ನಿಟ್ಟು ಕಟಿಂಗ್ ಮಾಡಿದ ಮ್ಯಾಗ ಇದರಿಂದ ಇಲ್ಲಿ ಇದೊಂದು ಏನು ಮತ್ತೆ ಚಿಗುರು ಹೊಡೆದು ಬರ್ತೈತಿ. ಅದಕ್ಕೆ ನಾವು ಫ್ಲವರಿಂಗ್ ಅದು ಸ್ಟಾರ್ಟ್ ಆಗ್ತೈತಿ. ಮತ್ತೆ ಈ ಸೇಮ್ ಕಟ್ ಮಾಡಿಬಿಡೋದು. ಈಗ ನಮ್ಮ ಎದಿ ಅಥವಾ ಎದಿಕ್ಕಿಂತ ಸ್ವಲ್ಪ ಕೆಳಗಡೆ ಕಟಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಇದರಿಂದ ಇಲ್ಲಿ ಒಳಗಡೆ ಇರುವಂತ ಕೆಲವೊಂದು ಒಳಗ ಸ್ಟ್ರೇಟ್ ಆಗಿ ಸಿಗ್ತಿರುವಂತ ಕಟ್ ಮಾಡಿಬಿಡ್ಬೇಕು. ಮತ್ತು ಇದರಿಂದ ನಮಗೆ ಮುಂದೆ ಅಕ್ಟೋಬರ್ದೊಳಗೆ ಫ್ಲವರಿಂಗ್ ಸ್ಟಾರ್ಟ್ ಆಗಿ ನವಂಬರ್ದಾಗ ಕಾಯಿ ಕೊಡ್ತೈತಿ. ಇದನ್ನ ಮಾಡೋದು ಉದ್ದೇಶಪ್ಪ ಅಂದ್ರೆ ನಾವು ಡೈರೆಕ್ಟ್ ಬಿಟ್ಟಿವಿ ಅಂದ್ರೆ ಅತಿ ಎತ್ತರ ಆಗ್ತೈತಿ. ಗಿಡ ಎತ್ತರ ಆಗೋದ್ರಿಂದ ಮತ್ತು ಬ್ರಾಂಚಸ್ ಭಾಳಷ್ಟು ಇರಲಿಲ್ಲ ಅಂದ್ರೆ ನಮ್ಗೆ ಇಳುವರಿ ಒಳಗೂ ಕಡಿಮೆ ಆಗ್ತೈತಿ. ಮತ್ತು ಎತ್ತರ ಆದ್ಮ್ಯಾಗ ನಾವು ಕಾಯಿ ಹರಿಲಕ್ಕನ ಸಮಸ್ಯೆ ಆಗ್ತೈತಿ. ಆಮೇಲೆ ನುಗ್ಗೆ ಗಿಡ ಆಗಲಿ, ಯಾವುದೇ ಗಿಡ ಆಗಲಿ, ಯಾವುದೇ ಹಣ್ಣಿನ ಗಿಡ ಒಳಗೆ ನಾವು ಕಟಿಂಗ್ ಮಾಡ್ತೀವಿ. ಸ್ಟಾಪ್ ಮಾಡಿ ಆಮೇಲೆ ಗೋ ಅಂದ್ರೆ ಸ್ಟಾಪ್ ಟು ಗೋ ಅಂತೀವಿ. ಒಂದು ಸಿಸ್ಟಮ್ ಇದೆ. ಕಟಿಂಗ್ ಮಾಡಿ ಅದನ್ನು ನಿಲ್ಲಿಸ್ಕೋತ ಹೋಗ್ಬೇಕು. ನಾವು ದ್ರಾಕ್ಷಿ ಒಳಗೆ ಹೆಂಗೆ ಕಡ್ಡಿ ತಯಾರು ಮಾಡ್ತೀವೋ ಆ ಸೇಮ್ ಇದನ್ನಕ್ಕೂ ಮಾಡಿದ್ರೆ ನಮ್ಗೆ ಇಳುವರಿ ಜಾಸ್ತಿ ಬರ್ತೈತಿ. ಇದನ್ನು ಮಾಡಲಿಲ್ಲ ಅಂದ್ರೆ ನಮ್ಗೆ ಇಳುವರಿ ಒಳಗೆ ಕಡಿಮೆ ಆಗ್ತೈತಿ. ಇಳುವರಿ ಬರಂಗಿಲ್ಲದಲ್ಲ, ಆದ್ರೆ ಕಡಿಮೆ ಆಗ್ತೈತಿ. ಅದಕ್ಕೆ ರೈತರು ತಮ್ಮ ನುಗ್ಗೆ ಗಿಡ ಇತ್ತಂದ್ರೆ ಅಥವಾ ಪ್ಲಾಟ್ ಮಾಡಿದ್ರಿ ಅಂದ್ರೆ ಡೈರೆಕ್ಟಾಗಿ ನಾವು ಕಡ್ ಚಾಟ್ನಿ ಅಂದ್ರೆ ಚಾಟ್ನಿ ಮಾಡಿದ್ಮ್ಯಾಗ ಡೈರೆಕ್ಟಾಗಿ ಚಿಗಿಲಕ್ಕೆ ಬಿಡಬೇಡ್ರಿ. ಎತ್ತರ ಭಾಳ ಹೋಗ್ತೈತಿ. 1 ಅಥವಾ 2 ಬ್ರಾಂಚಸ್ ಬಿಡಬೇಡ್ರಿ. ಹಿಂಗೆ ಒಂದು 5-6 ಬ್ರಾಂಚಸ್ ಬಿಟ್ಟು ಅದನ್ನು ನಾವು 2-3 ಫೂಟಿಗೆ ಕಟ್ 2 ಫೂಟ್ 2-2.5 ಫೂಟಿಗೆ ಕಟ್ ಮಾಡಿಬಿಟ್ಟಿವಿ ಅಂದ್ರೆ ನಮಗೆ ಮತ್ತು ಉಳಿದಿದ್ದ ಬ್ರಾಂಚಸ್ ಬರ್ತವೆ. ಅದರೊಳಗೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತೈತಿ. ಮತ್ತು ನಮಗೆ ಇಳುವರಿ ಒಳಗೆ ಜಾಸ್ತಿ ಆಗ್ತೈತಿ. ಇದಿಷ್ಟು ಈ ವಿಡಿಯೋದಾಗ. ಮತ್ತು ಮುಂದಿನ ವಿಡಿಯೋದಾಗ ನಾ ಬೇರೆ ವಿಷಯನ ನುಗ್ಗಿಯದೊಳಗೆ ಹೇಳ್ತಾನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಮತ್ತು ಬೇರೆ ರೈತರಿಗೆ ಇದನ್ನು ಶೇರ್ ಮಾಡಿರಿ. ನಮಸ್ಕಾರ.